ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಜರಿ ಕೂಗು ಮತ್ತೆ ಜೋರಾಗ್ತಾ ಇದೆ. ಹೈಕಮಾಂಡ್ ಸೂಚನೆ ಬಳಿಕವೂ ಕೂಡ ಕಾರ್ಯವೈಖರಿ ಬದಲಾಗ್ತಾ ಇಲ್ಲ ರಾಜ್ಯ ನಾಯಕರಲ್ಲಿ. ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ವರಿಷ್ಠರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಸೂಚನೆ ಬಳಿಕವೂ ಕೂಡ ವರಸೆ ಬದಲಾಗ್ತಾ ಇಲ್ಲ. ಕಳೆದ ಆಗಸ್ಟ್ನಲ್ಲಿ ಸಚಿವರ ಜೊತೆ ಒಂದಿಷ್ಟು ಮೀಟಿಂಗ್ಗಳು ಕೂಡ ಆಗಿದ್ವು. ಒಂದಾದ್ಮೇಲೆ ಒಂದು ಟೆನ್ಷನ್ಗಳು ಶುರುವಾಗ್ತಾ ಇದ್ದಾವೆ ಸಿದ್ದರಾಮಯ್ಯನವರಿಗೆ. ಕಳೆದ ಆಗಸ್ಟ್ನಲ್ಲಿ ಸಚಿವರ ಜೊತೆ ವರಿಷ್ಠರು ಸಭೆ ನಡೆಸಿದ್ರು, ಆದರೂ ಕೂಡ ಪ್ರಯೋಜನಕ್ಕೆ ಬಂದಿಲ್ಲ. ಸಭೆಯಲ್ಲಿ ಖಡಕ್ ಸೂಚನೆ ಹೈಕಮಾಂಡ್ ಕೊಟ್ಟಿದ್ರು ಕೂಡ ಕೆಲವು ಸಚಿವರು ವರಸೆಯನ್ನು ಈಗ ತೋರಿಸ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಶಾಸಕರುಗಳಿದ್ದಾರೆ, ನಮಗೂ ಒಂದು ಅವಕಾಶ ಕೊಡಿ, ನಮಗೆ ಈಗಲ್ಲ ಅಂದರೆ ಇನ್ಯಾವಾಗ ನಾವು ಸಚಿವರಾಗೋದು, ಒಂದು ಅವಕಾಶ ಕೊಟ್ಟರೆ ನಾವು ಕೂಡ ಸಚಿವರಾಗ್ತೀವಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮಾತುಕತೆ ಆಗ್ತಾ ಇದೆ. ಎಚ್ಚರಿಕೆ ಕೊಟ್ಟಾಗ ಮಾತ್ರ ಜೋಶ್ನಲ್ಲಿ ಸಚಿವರು ಕೆಲಸ ಮಾಡ್ತಾರೆ, ಆಮೇಲೆ ಅದೇ ರಾಗ ಅದೇ ಹಾಡು. ಅಭಿವೃದ್ಧಿ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ಕೂಡ ಇದೆ. ಜನಸ್ಪಂದನ ಕಾರ್ಯಕ್ರಮ ಮಾಡುವಂತೆ ಸಿಎಂ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮ ಮಾಡಲಿಕ್ಕೆ ಉತ್ಸಾಹವನ್ನು ಸಚಿವರು ತೋರ್ತಾ ಇಲ್ಲ. ಕೆಲವು ಸಚಿವರುಗಳು ಸರಿಯಾಗಿ ತಮ್ಮ ಖಾತೆಯನ್ನು ನಿಭಾಯಿಸ್ತಾ ಇಲ್ಲ. ಸಿಎಂ ಎಲ್ಲ ಜಿಲ್ಲೆಗಳ ಪ್ರವಾಸ ಕೈಗೊಳ್ಳುವ ಸ್ಥಿತಿ ಈಗ ಉಂಟಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆಂತರಿಕವಾಗಿ ಬೇಸರವನ್ನು ಹೊರಹಾಕಿದೆ ಹೈಕಮಾಂಡ್. ರಾಜ್ಯ ಕಾಂಗ್ರೆಸ್ಗೆ ಐತಿಹಾಸಿಕ ಗೆಲುವೇನೋ ರಾಜ್ಯದ ಜನ ಕೊಟ್ಟರು. ರಾಜ್ಯದ ಜನ ಐತಿಹಾಸಿಕ ಗೆಲುವು ಕೊಟ್ಟ ಮೇಲೆ ಆ ರಾಜ್ಯದ ಜನರ ಋಣ ತೀರಿಸಬೇಕಲ್ವಾ, ಆ ಕೆಲಸ ಆಗ್ತಾ ಇಲ್ಲ. ಸಾಕಷ್ಟು ಸಚಿವರುಗಳು ಶಾಸಕರುಗಳು ಕ್ಷೇತ್ರದ ಕಡೆ ಮುಖ ಮಾಡ್ತಾ ಇಲ್ಲ ಅನ್ನೋಂಥ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಈಗ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಹನುಮಂತು, ಬಹಳ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ದಿನಗಳಿಂದಲೂ ಕೂಡ ಸಂಪುಟ ಪುನರ್ರಚನೆನೋ ಸಂಪುಟ ವಿಸರ್ಜನೆನೋ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಈಗ ಸಂಪುಟಕ್ಕೆ ಸರ್ಜರಿ ಹಾಕೋದಾದ್ರೆ ಯಾವೆಲ್ಲ ಸಚಿವರಿಗೆ ಕೋಕ್ ಕೊಡುವ ಸಾಧ್ಯತೆ ಇದೆ ಅಂತ ಹನುಮಂತು? ಸಚಿನ್, ಪ್ರಮುಖವಾಗಿ ಸಚಿವರ ಕಾರ್ಯವೈಖರಿ ಬಗ್ಗೆ ಪದೇ ಪದೇ ಹೈಕಮಾಂಡ್ ಹಿಂದೆ ಬಹಳ ಖಡಕವಾದಂತಹ ಸಂದೇಶವನ್ನ ರವಾನೆ ಮಾಡಿತ್ತು. ಸ್ವತಃ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬಂದಂತಹ ಸಂದರ್ಭದಲ್ಲಿ ಎಲ್ಲಾ ಸಚಿವರನ್ನ ಒಳಗೊಂಡಂತ ಒಂದು ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಕಾರ್ಯವೈಖರಿ ಬದಲಾಗದಿದ್ದರೆ ಸಚಿವ ಸಂಪುಟದಿಂದ ನಮ್ಮನ್ನ ಕೈ ಬಿಡ್ತೇವೆ ಅನ್ನೋಂತ ಒಂದಷ್ಟು ಎಚ್ಚರಿಕೆ ಸಂದೇಶಗಳನ್ನ ಕೊಡ್ತಾರೆ. ಎಚ್ಚರಿಕೆ ಸಂದೇಶ ಕೊಟ್ಟ ನಂತರದಲ್ಲಿ ಒಂದಷ್ಟು ಜನ ಅತ್ಯಂತ ಉತ್ಸಾಹದಲ್ಲಿ ಕೆಲಸ ಮಾಡ್ತಾರೆ. ಅದಾದ ನಂತರದಲ್ಲಿ ಮತ್ತೆ ಸಚಿವರು ಯಥಾವತ್ತಾಗಿ ಇಂದಿನ ಹಳೆ ಚಾಳಿಗೆ ಹೋಗ್ತಾ ಇರುವಂತ ಅಸಮಾಧಾನ ಈಗ ಪಕ್ಷದ ವೇದಿಕೆಯಲ್ಲಿ ಮತ್ತೆ ಸರ್ಕಾರದ ಮಟ್ಟದಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು. ವಿಶೇಷವಾಗಿ ಜನಸ್ಪಂದನ ಕಾರ್ಯಕ್ರಮ ಮಾಡ್ಬೇಕು ಅನ್ನೋಂತ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಾ ಸಚಿವರಿಗೂ ಕೊಟ್ಟಿದ್ರು. ಆದ್ರೆ ಪ್ರಾರಂಭದಲ್ಲಿ ಒಂದಷ್ಟು ಜನ ಸಚಿವರು ಮಾಡಿದ್ದು ಬಿಟ್ರೆ ಉಳಿದಂತ ಬಹುತೇಕ ಸಚಿವರು ಎಲ್ಲರೂ ಕೂಡ ಜನಸ್ಪಂದನ ಕಾರ್ಯಕ್ರಮಗಳನ್ನ ಮಾಡುವಂತದ್ದಾಗಿರ್ಲಿ ಅಥವಾ ತಮಗೆ ಕೊಟ್ಟಂತಹ ಇಲಾಖೆಯ ಜವಾಬ್ದಾರಿಗಳಲ್ಲಿ ಆ ಇಲಾಖೆಯ ವರ್ಚಸ್ಸನ್ನ ಹೆಚ್ಚಿಸುವಂತದ್ದು, ಅಭಿವೃದ್ಧಿ ಕೆಲಸಗಳಿಗೆ ವಿಶೇಷವಾದಂತಹ ಕಾರ್ಯಯೋಜನೆಗಳನ್ನ ಮಾಡುವಂತದ್ದಾಗಿರ್ಬೋದು, ಯಾವುದೇ ರೀತಿಯ ಮಾಡ್ತಾ ಇಲ್ಲ. ಇದರಿಂದ ಸರ್ಕಾರದ ವರ್ಚಸ್ಸಿಗೂ ಕೂಡ ಒಂದಷ್ಟು ಧಕ್ಕೆ ಆಗ್ತಾ ಇದೆ ಅನ್ನುವಂತ ಬೇಸರದ ನುಡಿಗಳಿದಾವೆ. ಆ ಕಾರಣಕ್ಕಾಗಿನೇ ಸಿಎಂ ಸಿದ್ದರಾಮಯ್ಯ ಅವರು ಜಿಲ್ಲಾವಾರು ಪ್ರವಾಸಗಳನ್ನ ಹೆಚ್ಚೆಚ್ಚು ಕೈಗೊಳ್ತಾ ಇರುವಂತದ್ದು, ಕ್ಷೇತ್ರವಾರು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡುವಂತದ್ದಾಗಿರ್ಬೋದು, ಈ ರೀತಿಯ ಕೆಲಸಗಳನ್ನ ಮಾಡೋದ್ರ ಮೂಲಕ ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಸಚಿವರ ಕಾರ್ಯವೈಖರಿಯಲ್ಲಿ ಬದಲಾಗದಂತಹ ವಿಚಾರಕ್ಕೆ ಹಿರಿಯ ಶಾಸಕರು ಎಲ್ಲರೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗೆ ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ಇದೆ ಅಂತವ್ರಿಗೆ ಕೊಡಿ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಾರದ ವರ್ಚಸ್ಸು ಹೆಚ್ಚಿಸಬೇಕು ಮತ್ತೆ ಸಿಎಂ ಸಚಿವರ ಕಾರ್ಯತಂಡಕ್ಕೂ ಕೂಡ ಒಂದಷ್ಟು ಚುರುಕು ಮುಟ್ಟಿಸುವಂತ ಕೆಲಸಕ್ಕೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿರುವಂತದ್ದು. ಆದ್ರೆ ಹೈಕಮಾಂಡ್ ಈಗಾಗ್ಲೇನೆ ವರದಿಯನ್ನ ತೆಗೆದುಕೊಳ್ತಾ ಇದೆ. ಯಾರ ಸಚಿವರ ಕಾರ್ಯವೈಖರಿ ಹೇಗಿದೆ ಎತ್ತ ಇದೆ ಅನ್ನುವಂತ ಮಾಹಿತಿ ಕೂಡ ಕೈ ಹಾಕ್ತಾ ಇದೆ. ಮುಂಬರುವಂತಹ ಸಚಿವ ಸಂಪುಟ ಏನಾದ್ರೂ ಪುನರ್ರಚನೆ ಆಗುವಂತ ಸಂದರ್ಭದಲ್ಲಿ ಕಾರ್ಯವೈಖರಿ ಅಸಮಾಧಾನ ತಂದಿರುವಂತಹ ಸಚಿವರನ್ನ ಕೈ ಬಿಡುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.